ವಿವಿಧ ಯೋಜನೆಗಳ ಅಡಿಗಲ್ ಹಾಗೂ ಉದ್ಘಾಟನೆ ಸಮಾರಂಭದಲ್ಲಿ ಉಪಸ್ಥಿತಿರುವಂತಹ ಸನ್ಮಾನ್ಯ ಎಐಸಿಸಿ ಅಧ್ಯಕ್ಷರು, ರಾಜ್ಯಸಭಾದಲ್ಲಿ ವಿರೋಧ ಪಕ್ಷದ ನಾಯಕರು, ಈ ಒಂದು ಭಾಗದ ಜನರು ಯಾವಾಗಲೂ ಕೂಡ ಮರೆಯಲಾರದ ಆರ್ಟಿಕಲ್ 371J ಒಂದು ಬಹಳ ದೊಡ್ಡ ಒಂದು ಕೊಡುಗೆ. ಆರ್ಟಿಕಲ್ 371J ರೂವಾರಿ ಈ ಒಂದು ಮಣ್ಣಿನ ಹೆಮ್ಮೆಯ ಮಗನಾದ ನಮ್ಮ ನಿಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ದಾಖಲೆಗಳ ಸರ್ದಾರ, ಜನಸಾಮಾನ್ಯರ ಆಧಾರ, ಭಾಗ್ಯಗಳ ಭಾಗ್ಯ ನೀಡಿದ ಭಾಗ್ಯ ವಿಧಾತ, ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಈ ನಾಡಿಗೆ ಸೇವೆ ಸಲ್ಲಿಸುತ್ತಿರುವ ನಾಡಿನ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ, ಕನಕಪುರದ ಬಂಡೆ, ಟ್ರಬಲ್ ಶೂಟರ್, ಸಂಘಟನಾ ಚತುರ, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಟ್ಟಾಳು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮತ್ತು ಈ ಒಂದು ಭಾಗದ ಜನರಿಗೆ ಬಹಳ ದಿನಗಳಿಂದ ಒಂದು ನಿರೀಕ್ಷೆ ಇರತಕ್ಕಂಥ ಮಲ್ಲಬಾದಿಗೆ ನೀರಾವರಿ ಯೋಜನೆಯನ್ನು ನೀಡಿರುವಂತಹ ಜಲಸಂಪನ್ಮೂಲ ಸಚಿವರಾಗಿರುವಂತಹ ಸನ್ಮಾನ್ಯ DK ಶಿವಕುಮಾರ್ ಅವರೇ, ಕಂದಾಯ ಸಚಿವರು ಹಾಗೂ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು, ಈ ಒಂದು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಸುಮಾರು 17 ಪ್ರಜಾಸೌಧಗಳನ್ನು ನೀಡಿರುವಂತಹ ಕಾರಣಭೂತರಾಗಿರುವಂತಹ ಸನ್ಮಾನ್ಯ ಕೃಷ್ಣ ಬೈರೇಗೌಡ ಅವರೇ, ಹಾಗೂ ಮಾನ್ಯ ಶಿಕ್ಷಣ ಸಚಿವರು ಹಾಗೂ ಈ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಸುಮಾರು 300 KPS ಶಾಲೆಗಳನ್ನು ಕೊಟ್ಟಿರುವಂತಹ ಒಂದು ಕಾರಣಭೂತರಾಗಿರುವಂತಹ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪ ಅವರೇ, ಗ್ರಾಮೀಣಾಭಿವೃದ್ಧಿ ಮತ್ತು IDBT ಸಚಿವರು, ಆತ್ಮೀಯರು, ಕಲಬುರಗಿಯ ಉಸ್ತುವಾರಿ ಸಚಿವರು, ಮತ್ತೆ ನಮ್ಮ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕುಗಳಿಗೆ ಸುಮಾರು 365 ಕೋಟಿ ವೆಚ್ಚದಲ್ಲಿ ಮಲ್ಟಿ ವಿಲೇಜ್ ವಾಟರ್ ಸ್ಕೀಮ್ ನೀಡಿರುವಂತಹ ಸನ್ಮಾನ್ಯ ಪ್ರಿಯಾ ಖರ್ಗೆ ಅವರೇ, ವೈದ್ಯಕೀಯ ಶಿಕ್ಷಣ ಸಚಿವರು, ನಮ್ಮ ಭಾಗಕ್ಕೆ ಬಹಳಷ್ಟು ಏನು ಇವತ್ತು ಜಿಮ್ಸ್ ಆಸ್ಪತ್ರೆ ಆಗಲಿ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳಾಗಲಿ ವಿವಿಧ ಕೆಲಸ ಕಾರ್ಯಗಳನ್ನು ಮಾಡಿರುವಂತಹ ವೈದ್ಯಕೀಯ ಶಿಕ್ಷಣ ಸಚಿವರು, ರಾಯಚೂರು ಉಸ್ತುವಾರಿ ಸಚಿವರಾಗಿರುವಂತಹ ಸನ್ಮಾನ್ಯ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ಹಾಗೂ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಿರುವಂತಹ ಸಣ್ಣ ಕೈಗಾರಿಕಾ ಸಚಿವರು, ಯಾದಗಿರಿ ಉಸ್ತುವಾರಿ ಸಚಿವರು, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸುಮಾರು 200 ಕೋಟಿ